ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಹರೇ ಶ್ರೀನಿವಾಸ. ನಾವು ಸರ್ವಪ್ರತೀಕ ಸಂಧಿಯ ಅರ್ಥಾನುಸಂಧಾನವನ್ನು ನೋಡ್ತಾ ಇದ್ದೀವಿ. ಒಂದು ಸಂಧಿ ಸಾರ ಅಂದರೆ ಸಂಕ್ಷಿಪ್ತವಾದಂಥದ್ದು, ಬಹಳ ಸಂಕ್ಷಿಪ್ತ ಮಾಡಿಲ್ಲ, ಎಲ್ಲ ವಿಷಯ ಕವರ್ ಮಾಡ್ತಾ ಇದ್ದೀನಿ. ಅದು ಸಂಧಿ ಸಾರವನ್ನು ಹೇಳ್ತಾ ಇದ್ದೀನಿ. ಇವಾಗ ಐದು ನುಡಿ ಆಗಿದೆ. 5 ನುಡಿ 6ನೇ ನುಡಿ ನೋಡೋಣ. ಇವಾಗ 3 ಕೋಟಿಯ ಮೇಲೆ ಶೋಭಿಪ ಈರದಕ 70,000 ಮಾರುತಾಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ. 3 ಕೋಟಿಯ ಮೇಲೆ ಅಂದರೆ 3.5 ಕೋಟಿ ಅಂತ ಹೇಳ್ತಾರೆ. 3 ಕೋಟಿಯ ಮೇಲೆ ಹೆಚ್ಚಿದ್ದಂಥದ್ದು ಮೇಲೆ ಶೋಭಿಪ ಈರದಕ 70,000 ಮಾರುತಾಂತರ್ಯಾಮಿ. ಮಾರುತ ಅಂತಂದರೆ ವಾಯುದೇವರು ಕಪಿಲ ರೂಪಿ ಪರಮಾತ್ಮ ಹುಟ್ಟಿದಂಥ ವಾಯುದೇವರ ರೂಪಗಳು ಎಷ್ಟೆಲ್ಲ ಇದು ರೋಮಕೂಪಗಳಿಗೆ ತುಂಬಿದಾವೆ. ಇಷ್ಟು ವಾಯುದೇವರ ರೂಪಗಳನ್ನು ನಮ್ಮ ರೋಮಕೂಪಗಳು ತುಂಬಿದಾವೆ ಅಂತ ಹೇಳ್ತಾರೆ. 3 ಕೋಟಿ ಮೇಲೆ ಶೋಭಿಪ ಈರದಕ್ಕೆ 70,000 72,000 ನಾಡಿ ಒಳಗಡೆ ಮಾರುತಂತರ್ಯಾಮಿ ಅದು ವಾಯುದೇವರ ಅಂತರ್ಗತನಾದಂಥ ವಾಯುದೇವರ ರೂಪಗಳು 3.5 ಕೋಟಿ ಅಂತ ಹೇಳ್ತಾರೆ. ಸೊ ಈ 3.5 ಕೋಟಿ ರೂಪದ ಅಂತರ್ಯಾಮಿಯಾಗಿ ಮಾಧವ ಅಂದರೆ ಇದು ಎಲ್ಲ ಅಭಿನ್ನವಾದಂಥ ಇದು ಎಲ್ಲ ರೂಪಕ್ಕೂ ಅಭಿನ್ನವಾದಂಥ ರೂಪ ಮಾಧವ. ಪ್ರತಿ ದಿವಸ ಚಿಂತನೆ ಮಾಡಬೇಕು. ತಾರಮಿಸುತ್ತಿಹನೆಂದು ತಿಳಿದಿಹ ಸೂರಿಗಳೇ ಅಂದರೆ ಇವಾಗ ಈ ಮಾನಸ ಸ್ಮೃತಿಯಲ್ಲಿ ಛಂದೋಪನಿಷತ್ತಲ್ಲಿ ಬಂದಂಥದ್ದು. ಇಲ್ಲಿ 73.5 ಕೋಟಿ ರೂಪದಿಂದ ವಾಯುದೇವರಿದ್ದಾರೆ. ಅವರಂತರ್ಯಾಮಿಯಾಗಿ ಮಾಧವ ಅಥವಾ ಎಲ್ಲ ಅಭಿನ್ನವಾದಂಥ ಅನೇಕ ರೂಪಗಳು ಎಲ್ಲ ಕಡೆ ಹರಿಕಥಾಂಶದಲ್ಲಿ ಬೇರೆ ಬೇರೆ ರೂಪಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಕಡೆಯೂ 72,000 ನಾಡಿ ಒಳಗಡೆ ರೋಮಕೂಪ ಒಳಗಡೆ ಎಲ್ಲ ಕಡೆಯೂ ವಾಯುದೇವಂತರ್ಗತನಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಪ್ರತಿ ದಿವಸದಲ್ಲಿ ತಾರಮಿಸುತ್ತೇನೆಂದು ತಿಳಿದಿಹ ಸೂರ್ಯಗಳೇ ಅಂದರೆ ಇಲ್ಲಿ ಈ ರೀತಿಯಾಗಿ ಭಗವಂತ ರಮಣ ಮಾಡ್ತಾ ಇದ್ದಾನೆ. ರಮಣ ಅಂತಂತಂದರೆ ಕ್ರೀಡೆ ಮಾಡ್ತಾರೆ. ಕ್ರೀಡೆ ಅಂತಂದ್ರೇನು ಸಲೀಸವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಭಗವಂತ ಅಂತ. ಅಂದರೆ ಪ್ರತಿ ದಿವಸದಲ್ಲಿ ಎಲ್ಲ ಕಡೆಯೂ ಭಗವಂತ ವಾಯುದೇ ಅಂತರ್ಗತನಾಗಿ ಭಗವಂತ ವ್ಯಾಪ್ತನಾಗಿ ರಮಣ ಮಾಡ್ತಾ ಇದ್ದಾನೆ. ಅಂದರೆ ನಮಗೆ ಕಷ್ಟಪಟ್ಟು ಅವನು ಚೈನಿ ಹೊಡಿತಾನೇನೋ ಅಂತ ಹಂಗಲ್ಲ. ನಮ್ಮ ಕಡೆಯಿಂದ ಕಾರ್ಯ ಮಾಡಿಸ್ತಾನೆ. ನಮ್ಮ ಕರ್ಮಗಳನ್ನು ಕಳೆದು ನಮಗೆ ಮೋಕ್ಷ ಸಿಗಬೇಕು ಅಂತ ಉದ್ದೇಶದಿಂದ ಭಗವಂತ ಈ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ತಾನು ಮಾಡಿ ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದಾನೆ. ಅದನ್ನೇ ಅವನಿಗೆ ರಮಣ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಭಗವಂತನೇ ಪ್ರೇರಕ, ಭಗವಂತನೇ ನಿಯಾಮಕ, ಅವನೇ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದಂಥ ಜ್ಞಾನಿಗಳು. ಈ ರೀತಿಯಾದಂಥ ಯಾರ ಜ್ಞಾನವಿದೆಯೋ 3.5 ಕೋಟಿ ರೂಪಗಳೇ ವಾಯುದೇವ ರೂಪಗಳಿವೆ. ಅದರ ಅಂತರ್ಯಾಮಿಯಾದಂಥ ಅನೇಕ ಭಗವತ್ ರೂಪಗಳು ಅಷ್ಟೇ ಅಲ್ಲ, ಇನ್ನೂ ಅನಂತ ರೂಪಗಳಿವೆ. ಬರೀ 3.5 ಕೋಟಿ ಅಷ್ಟೇ ರೂಪ ಅಲ್ಲ, ಭಗವಂತದ್ದು ಇನ್ನೂ ಅನೇಕ ರೂಪಗಳಿವೆ. ಅದರಲ್ಲೆಲ್ಲ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಭಗವಂತ. ಅವನೇ ಪ್ರೇರಕ, ಅವನೇ ನಿಯಾಮಕ. ನಮ್ಮ ಒಳಗಡೆ ನಿಂತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಕಾರ್ಯಗಳು ಮಾಡಿಸ್ತಾ ಇದ್ದಾನೆ. ಹೊರಗಡೆ ನಡೆಯುವಂತಹ ಕಾರ್ಯಗಳನ್ನು ಅವನೇ ಮಾಡಿಸ್ತಾನೆ, ಹೊರಗಡೆ ನಡೆಯುವಂಥ ಕಾರ್ಯಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಇದು ಹೀಗೆ ಪ್ರತಿ ದಿವಸದಲ್ಲಿ ಪ್ರತಿ ಕ್ಷಣದಲ್ಲಿ ಈ ಭಗವಂತ ಈ ರೀತಿ ಕಾರ್ಯ ಮಾಡ್ತಾ ಇದ್ದಾನೆ, ರಮಣ ಮಾಡ್ತಾ ಇದ್ದಾನೆ ಅಂತ ಯಾರು ತಿಳಿತಾರೋ, ಯಾರು ತಿಳಿದ ಸೂರ್ಯಗಳೇ ಎಲ್ಲ ಈ ಜ್ಞಾನಿಗಳು, ಈ ರೀತಿಯಾದಂಥ ತಿಳ್ಕೊಂಡು ಕರ್ಮ ಮಾಡುವಂತಹ ಜ್ಞಾನಿಗಳು ಅವರು ದೇವತೆಗಳೇ ಇದ್ದಾರೆ. ಅದರಲ್ಲಿ ಏನು ಸಂದೇಹನೇ ಇಲ್ಲ. ಯಾಕಂದರೆ ಅವರು ಪ್ರತಿಯೊಂದು ಅಂಗಾಂಗದಲ್ಲಿ ಭಗವಂತನ ಚಿಂತನೆ ಮಾಡ್ತಾರೆ. ಅವರು ಇಂದ್ರಿಯದಲ್ಲಿ ಯಾವ್ಯಾವ ಇದ್ದಾನೆ, ಸಪ್ತ ಧಾತುಗಳಲ್ಲಿ ಭಗವತ್ ರೂಪಗಳು ಏನಿವೆ, ಎಲ್ಲ ಈ ಚಕ್ರಗಳು, ಕಮಲಗಳು, ನಾಡಿಗಳು, ಎಲ್ಲೆಲ್ಲಿ ಏನೇ ರೂಪಗಳಿವೆ ಎಲ್ಲ ಚಿಂತನೆ ಮಾಡ್ತಾ ಇರ್ತಾರೆ. ಸೊ ಅಷ್ಟು ಭಗವತ್ ರೂಪದ ಚಿಂತನೆ ಮಾಡ್ತಾ ಅವ್ರ ಕಾರ್ಯಗಳನ್ನು ಮಾಡ್ತಾರೆ. ಭಗವಂತನೇ ಮಾಡಿಸ್ತಾನೆ. ಅವನೇ ಪ್ರೇರಕ, ಅವನೇ ನಿಯಾಮಕ ಅಂತ ಸತತವಾಗಿ ಅವ್ರಿಗೆ ಚಿಂತನೆ ಪಡ್ತಾ ಇರ್ತಾರೆ.
ಇಂಥ ಚಿಂತನೆ ಮಾಡುವಂಥ ಸೂರಿಗಳೇ ಜ್ಞಾನಿಗಳು, ಅವರು ದೇವತೆಗಳ ಸಮಾನ ಆಗಿಬಿಡ್ತಾರೆ. ಅಂದರೆ ದೇವತೆಗಳ ಸ್ಥಾನಕ್ಕೆ ಹೋಗೋದಿಲ್ಲ, ಅದೇ ಅವ್ರ ಯೋಗ್ಯತೆ ಅಷ್ಟು ಬೆಳೀತದೆ ಅಂತ ಅರ್ಥ. ಅದರ ಯೋಗ್ಯತೆ ಅಷ್ಟು ಬೆಳೀತದೆ ಅಂತ ಅರ್ಥ. ಅವರೇನೋ ಈ ದೇವತೆಗಳ ಸ್ಥಾನಕ್ಕೆ ಹೋಗೋದಿಲ್ಲ, ಅವರು ಭೂಸರರು ಅಂತ ಹೇಳ್ತಾರೆ. ಅಂದರೆ ಅವರು ದೇವತೆಗಳೇ, ಅವರ ಶರೀರಗಳೇ ಸುಕ್ಷೇತ್ರ, ಅವ್ರ ಶರೀರನೇ ಕ್ಷೇತ್ರ ಆಗಿಬಿಡ್ತದೆ ಅಂತ. ಅಂದರೆ ಎಲ್ಲ, ಯಾಕಂದರೆ ಪ್ರತಿಯೊಂದು ಅಂಗಾಂಗದಲ್ಲಿ ಪ್ರತಿಯೊಂದು ರೋಮದಲ್ಲಿ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೆ ಅವರು. ಅಲ್ಲಿ ಭಗವಂತನ ಸ್ಥಾನ ಇದೆ ಅಂತ ಚಿಂತನೆ ಮಾಡ್ತಾರೆ. ಸೊ ಅದೇ ಕ್ಷೇತ್ರ ಆಗಿಬಿಡ್ತದಲ್ಲ. ಸೊ ಅದೆಲ್ಲ ಕ್ಷೇತ್ರ ಆಗಿಬಿಡ್ತದೆ. ಅವರ ಅರ್ಚನೆಯೇ ಹರಿಪೂಜೆ. ಅದು ಜ್ಞಾನಿಗಳ ಅಲ್ಲಲ್ಲಿಗೆ ಪೂಜೆ ಮಾಡಿಬಿಡ್ತಾರೆ ಅವರು. ಕಣ್ಣಲ್ಲಿ ಇಲ್ಲಿ ಹಿಂಗಿದೆಯಾ, ಮೂಗಲ್ಲಿ ಹಿಂಗಿದೆಯಾ, ಕೈಯಲ್ಲಿ ಹಿಂಗಿದೆ, ಕಾಲಲ್ಲಿ ಹಿಂಗಿದೆಯಾ ಅಂತ. ನಮಗೆ ಅಷ್ಟು ಯೋಗ್ಯತೆ ಇರೋದಿಲ್ಲ. ನಾವು ಬರೀ ಸಚ್ಚಿತ್ ಆನಂದ ಆತ್ಮ ಸ್ವರೂಪಿ ಅಂತಿದ್ದು ಇಷ್ಟೇ 4 ಬಿಡೋದು ಮಾತ್ರ ನಾವು ಚಿಂತನೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ. ಜಾಸ್ತಿ ಮಾಡಿ ತಪ್ಪೇನಿಲ್ಲ, ಆದರೆ ನಮಗೆ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಗೊತ್ತೇ ಅಷ್ಟಿಲ್ಲ. ಆದರೆ ಜ್ಞಾನಿಗಳೇನಿದ್ದಾರೆ ಅಂದರೆ ಅಪರೋಕ್ಷ ಜ್ಞಾನಿಗಳೇನಿದ್ದಾರೆ, ಅಥವಾ ಅಪರೋಕ್ಷ ಜ್ಞಾನ ಸಮೀಪ ಬಂದಿರ್ತಾರೆ, ಅಂಥವರು ಅವರೆಲ್ಲ ಕಡೆ ಚಿಂತನೆ ಮಾಡ್ತಾರೆ. ಯಾವಾಗ ಅದು ಅವ್ರ ದೇಹನೇ ಒಂದು ಸುಕ್ಷೇತ್ರ ಆಗಿಬಿಡ್ತದೆ. ಆಮೇಲೆ ಅಲ್ಲೆಲ್ಲಿಗೆ ಭಗವಂತನ ಅರ್ಚನೆ ಮಾಡಿಬಿಡ್ತಾರೆ. ಅವ್ರು ಮಾಡಿದಂಥ ಅರ್ಚನೆಯೇ ಅದು ಹರಿಗೆ ಪೂಜೆ ಆಗಿಬಿಡ್ತದೆ. ಅಂದರೆ ಅದು ನಮ್ಮ ದೇಹದಲ್ಲಿನೇ ಎಲ್ಲ ಸ್ಥಾನದಲ್ಲಿ ಭಗವಂತನ ಚಿಂತನೆ ಮಾಡ್ತಾರೆ. ಅಲ್ಲಲ್ಲಿಗೆ ಅಲ್ಲಿ ಅರ್ಚನೆ ಪೂಜೆ ಮಾಡಿಬಿಡ್ತಾರೆ, ಅರ್ಚನೆ ಮಾಡ್ತಾರೆ, ಅಲ್ಲೇ ಅದು ಭಗವಂತನ ಪೂಜೆ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ನನ್ನ ಪುಸ್ತಕದಲ್ಲಿ ಈ ಜ್ಞಾನಿಗಳು ತಮ್ಮ ದೇಹದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಕ್ಷೇತ್ರದ ಚಿಂತನೆ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದು. ನಮಗಿದು ಇಟ್ಕೋದಿಲ್ಲ, ಆದರೂ ಅವರು ಒಂದು ಇಷ್ಟಾದರೂ ಅವರು ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾವು ಅಷ್ಟಿದ್ರೆ ಒಂದು ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಓದ್ತಾ ಇದ್ದೇನೆ. ಹರಿಭಕ್ತರ ಶರೀರವೇ ಕುರುಕ್ಷೇತ್ರ, ಹೃದಯವೇ ಕಾಶಿ, ಸನ್ನಿಧಾನ ದಾಮನಮಃ, ಮಣಿಕಕರ್ಣಿ, ತುತಿಸೋರ ಮನವೇ ಅಯೋಧ್ಯ, ವದನ ವೈಕುಂಠ, ನಯನ ದ್ವಾರಾವತಿ, ಮೂಗು ಮಥುರಾ, ಕಿವಿ ಕೇದಾರ, ಶಿರ ಬದರಿ, ಚರಣ ಮಾಯಾವತಿ, ಕರಗಳು ಕಂಚಿ. ಹರಿಭಕ್ತರ ಅಂಗಸಂಗವೇ ಅಂಗಸಾಯುಜ್ಯವೆಂದು, ಹರಿಭಕ್ತರ ಶರೀರವೇ ಸುಕ್ಷೇತ್ರಗಳೆಂದು ದಾಸರ ವಚನ ನಂಬಿರಿ. ಸೊ ಈ ರೀತಿ ಯಾವ್ಯಾವ ಅಂಗಾಂಗದಲ್ಲಿ ಯಾವ್ಯಾವ ಭಗವತ ರೂಪ ಇದೆ ಅನ್ನೋದನ್ನು ಅವರು ಚಿಂತನೆ ಮಾಡ್ತಾರೆ. ಸೊ ಅಂಥವರ ಜ್ಞಾನಿಗಳ ನಾವು ಪೂಜೆ ಮಾಡಬೇಕು ಅಂತ ಇವರ ಸಾಧು ಸಂಗಳು ಅಂಥವ್ರು ಎಲ್ಲರೂ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರ್ತಾರೆ. ಸೊ ಅವರ ಪೂಜೆ ಮಾಡಿದರೆ ಎಲ್ಲ ಕ್ಷೇತ್ರಗಳ ಪೂಜೆ ಮಾಡ್ದಂಗೆ ಆಗಿಬಿಡ್ತದೆ. ಎಲ್ಲ ಭಗವದ್ ರೂಪ ಚಿಂತನೆ ಆದರೆ ನಮಗೆ ಆ ಚಿಂತನೆ ಬರಬೇಕು. ಅವರವರ ಆಯಾ ಸ್ಥಾನದಲ್ಲಿ ಆಯಾ ಭಗವದ್ ರೂಪ ಇದೆ ಅನ್ನೋದನ್ನ ಚಿಂತನೆ ನಮಗೆ ಬರಬೇಕು. ಜ್ಞಾನಿಗಳಿಗೆ ಬರ್ತದೆ, ಅವ್ರು ತಮ್ಮ ದೇಹದಲ್ಲಿ ಆ ರೀತಿಯಾಗಿ ಚಿಂತನೆ ಮಾಡಿ ಪೂಜೆ ಮಾಡಿ ಮುಗಿಸಿರ್ತಾರೆ. ಅದು ನಾವೇ ಮಾಡೋದು ನಮಗಷ್ಟು ಬರೋದಿಲ್ವಲ್ಲ ಅಂತ ಅವರು ಮಾಡ್ತಾ ಇರ್ತಾರಲ್ಲ, ಅವ್ರು ಹೀಗೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರು ಕೂಡ ನಮಗೆ ಅದಕ್ಕೊಂದು ನಾವು ಮುಂದೆ ಆ ರೀತಿ ಮಾಡುವಂಥ ಯೋಗ್ಯತೆಯನ್ನು ಭಗವಂತ ಬೆಳೆಸ್ತಾನೆ ಅಂತ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಶರೀರಗಳೇ ಸುಕ್ಷೇತ್ರ, ಅವರ ಅರ್ಚನೆ ಹರಿಪೂಜೆ. ಇನ್ನು 7ನೇ ನುಡಿ, ಶ್ರೀವರನಿಗೆ ಅಭಿಷೇಕ ಎಂದು ಅರಿದು ಈ ವಸುಂಧರಿಯೊಳಗೆ ಬಲ್ಲವರು, ಆವ ಜಲದಲ್ಲಿ ಮಿಂದರಿಯು ಗಂಗಾದಿ ತೀರ್ಥಗಳು. ಈಗ ನಾವು ಬಚ್ಚಲ ಮನೆಯಲ್ಲೇ ನಾವು ಬಕೆಟಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ, ಆದರೆ ನಾವು ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ. ಈ ನಮ್ಮ ಎಲ್ಲ ಈಗ ಹೇಳಿದ ಹಾಗೆ ನಾಡುಗಳಲ್ಲೆಲ್ಲ ನದಿಗಳ ಸನ್ನಿಧಾನ, ರೋಮಕುಳಗಳೆಲ್ಲ ತೀರ್ಥಕ್ಷೇತ್ರ ಸನ್ನಿಧಾನ. ಅದರಿಂದ ಈ ನಮ್ಮ ಭೀಮರೂಪಿ ಪರಮಾತ್ಮನ ಅಷ್ಟದಳ ಕಮಲದಲ್ಲಿ ಕೂತಿದ್ದಾನೆ, ಅವನಿಗೆ ಅಭಿಷೇಕ. ಅದೇ ಈ ವಸುಂಧರಿ ಭೂಮಿಯಲ್ಲಿ ಯಾವ ನದಿಯಲ್ಲಿ, ಯಾವ ಬಾವಿಯಲ್ಲಿ, ನಳದಲ್ಲಿ, ಎಲ್ಲೇ ಬಕೆಟಲ್ಲಿ ಎಲ್ಲೇ ಸ್ನಾನ ಮಾಡಿದ್ರು ಕೂಡ ಈ ಚಿಂತನೆ ಮಾಡಿ ಈ ಭೀಮರೂಪಿ ಪರಮಾತ್ಮನಿಗೆ ಅಭಿಷೇಕ. ಇನ್ನು ಬಚ್ಚಲಿನ ಸ್ನಾನ ಮಾಡುವಾಗ ನಾವು ಹರಿದ್ವಾರದಲ್ಲಿ ಗಂಗಾ ತೀರದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ, ಅಥವಾ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಆ ಸ್ನಾನವನ್ನು ನಮ್ಮ ಭೀಮರೂಪಿ ಪರಮಾತ್ಮನಿಗೆ ಅಭಿಷೇಕ. ನಮ್ಮ ಒಳಗಡೆ ಅದೆಲ್ಲ ನದಿಗಳ ಸನ್ನಿಧಾನ ಇದೆ. ಈ ನಮ್ಮ ಭೀಮರೂಪಿ ಪರಮಾತ್ಮನಿಗೆ ಅಭಿಷೇಕ ಅಂತ ನಾವು ಸ್ನಾನವನ್ನು ಮಾಡಿದರೆ ಬಲ್ಲವರು, ಆವ ಜಲದಲ್ಲಿ ಮಿಂದರಿ ಗಂಗಾದಿ ತೀರ್ಥಗಳು. ಯಾವ ಜಲದಲ್ಲಿ ಅವರು ಮುಣಿಗೆ ಹಾಕಿದ್ರು ಕೂಡ ಅದೇ ಎಲ್ಲ ಗಂಗಾದಿ ತೀರ್ಥಗಳು ಆಗಿಬಿಡ್ತಾವೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ತಾ ಒಲಿದು ಬಂದು ಅಲ್ಲಿ
ತಾ ಒಲಿದು ಬಂದ ಅಲ್ಲಿ ನೆಲೆಗೊಂಡ ಅಖಿಳ ಅರ್ಥಗಳನ್ನು ಅರಿಯದೆ ನೆಲೆಗೊಂಡು ಇವರ ಅಖಿಲಾರ್ಥಗಳನ್ನು ಅರಿಯದೆ ಜೀವರ ಅಮರ ತರಂಗಣಿಯು ನೈರಿದರು ಫಲವೇನು. ಅಂದರೆ ಇವಾಗ ತಾವು ಎಲ್ಲರೂ ಹೋಗಿ ಕಷ್ಟಪಟ್ಟು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕೂಡ ಈ ಅನುಸಂಧಾನ ಇಲ್ಲದೇನೆ ಸ್ನಾನ ಮಾಡಿದರೆ, ಅಂದರೆ ನಮಗೆ ಅಲ್ಲಿ ದೇವತೆಗಳಿದ್ದ ಅದು ಗಂಗಾ ನದಿಯಲ್ಲಿ ದೇವತೆಗಳಿದ್ದಾರೆ, ಅಭಿಮಾನಿ ದೇವತೆಗಳಿದ್ದಾರೆ, ಇಲ್ಲ ಹತ್ರ ಭಗವಂತ ಇದ್ದಾನೆ. ಆ ನೀರಿನಿಂದ ನಮ್ಮ ಭೀಮರೂಪಿ ಪರಮಾತ್ಮನಿಗೆ ಅಭಿಷೇಕ ಅಂತ ನಾವು ಚಿಂತನೆ ಮಾಡಿದರೆ ಸರಿ. ಮಾಡದೇ ಹೋದರೆ ಏನು ಆ್ಯಕ್ಚುಲಿ ಗಂಗಾ ನದಿಗೆ ಮುಳುಗಿ ಹಾಕಿದ್ರು ಕೂಡ ಅದನ್ನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಮುಂದೆ ಎಲ್ಲೋ ಒಂದು ಕಡೆ ಬರ್ತದೆ. ಈಗ ಇದು ನದಿಯಲ್ಲಿ ಗಂಗಾ ನದಿಯಲ್ಲಿ ಯಾವಾಗ ಮೊಸಳಿ ಮೀನು ಎಲ್ಲ ಇದೆ, ಎಲ್ಲ ಬೇರೆ ಕಪ್ಪು ಎಲ್ಲ ಬೇರೆ ಪ್ರಾಣಿಗಳಿರ್ತಾವೆ. ಯಾವ ಗಂಗಾ ನದಿ ಒಳಗೆ ಮುಳುಗೇ ಇರ್ತಾರೆ ಅವರು. ಮತ್ತು ಹಾಗಾದರೆ ಅವ್ರಿಗೆ ಪುಣ್ಯ ಬರ್ತದೇನು ಅಂತಂದರೆ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಆ ಅನುಸಂಧಾನ ಇಲ್ಲ, ಅವ್ರಿಗೆ ಅದು ಜ್ಞಾನವೇ ಇಲ್ಲ. ಸೊ ಅದೇ ರೀತಿಯಾಗಿ ನಾವು ಕೂಡ ಅನುಸಂಧಾನ ಇಲ್ಲದೇ ಗಂಗಾ ನದಿ ಸ್ನಾನ ಮಾಡಿದರೆ ಈಗ ಹಾಗೆ ಗುಬ್ಬಿ ಸ್ನಾನ ಮಾಡಿದಂಗೆ ಆಗ್ತದೆ. ಇನ್ನೂ ಅನುಸಂಧಾನ ಇಲ್ಲದೆ ಮಾಡಿದರೆ ವ್ಯರ್ಥ ಅಂತ ಅರ್ಥ, ವ್ಯರ್ಥ ಆಗಿಬಿಡ್ತದೆ ಅಂತ. ಅದರಿಂದ ನಮಗೆ ಏನೂ ಫಲ ಇಲ್ಲ ಅಂತ. ಅದಕ್ಕೆ ಜೀವರ ಅಮರ ತರಂಗಿಣಿಯಲ್ಲಿ ನೈದಿದರೂ ಫಲವೇನು, ಸ್ನಾನ ಮಾಡಿದರೂ ಕೂಡ ಏನೂ ಸಾರ್ಥಕ್ಕೆ ಇಲ್ಲ ಅಂತಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅಚ್ಯುತಪೇಕ್ಷಾಚಾರ್ಯರದ್ದು ಉದಾಹರಣೆ ಕೊಡ್ತಾರೆ. ಅವರು ಕೂಡ ಅನಂತೇಶ್ವರನ ಅವರು ಶೇಷಶಾಹಿ ಅಂತ ಅನಂತೇಶ್ವರನ ಪೂಜೆ ಮಾಡ್ತಾಯಿದ್ರು. ಆದರೆ ಅಲ್ಲಿ ಭಗವಂತನ ಚಿಂತನೆ ಬರ್ತಿಲ್ಲ ಅವರು ಮಧ್ವಾಚಾರ್ಯರ ಗುರುಗಳೇ ಆಗಿದ್ರು ಕೂಡ ಈ ಮಧ್ವ ಸಂಪ್ರದಾಯ ಏನಿದೆ, ಒಂದು ಶಾಸ್ತ್ರವನ್ನಿದೆ, ಅದರಲ್ಲಿ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗೆಲ್ಲ ಹಿರೋಳಿಗೆ ಏನು ಕೊಟ್ಟಿದ್ರು ಆ ಪ್ರಕಾರ ಮಾಡ್ತಿದ್ರು. ಅವ್ರಿಗೆ ಯಾರು ಪಠಾಯಿಸ್ತಿದ್ದಿಲ್ಲ. ಇದು ಶಾಸ್ತ್ರ ತಪ್ಪಿದೆ, ಇದರಲ್ಲಿ ಸರಿ ಇಲ್ಲ ಅಂತಕೊಂಡು, ಆದರೆ ಹಿರಿಯರು ಹೇಳಿದರೆ ನಂಬಬೇಕಲ್ಲ ಅಂತಕೊಂಡು ಮಾಡ್ತಾಯಿದ್ರು. ಅದರ ಸಮಾಧಾನ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಅಂಥ ಶ್ರೇಷ್ಠವಾದಂಥ ಶಿಷ್ಯಂದು ಭಗವಂತ ಕೊಟ್ಟ, ಸರಿಯಾದಂಥದ್ದು ಜ್ಞಾನ ಕೊಟ್ಟು ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿ ಅವ್ರು ಮೋಕ್ಷಕ್ಕೆ ಹೋಗುವ ಹಾಗೆ ಮಾಡ್ದ ಭಗವಂತ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ರೀತಿಯಾಗಿ ನಾವು ಅದನ್ನು ಸರಿಯಾಗಿ ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಮುಖ್ಯವಾದಂಥ ವಿಷಯ. ಈ ಸಂಧಿ ಪೂರ್ತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಇದಾಯಿತು. ಇನ್ನು ಸ್ವಲ್ಪ ಟೈಮ್ ಇದೆ. ಇನ್ನು 8ನೇ ನೋಡಿ, ನದ ನದಿಗಳ ಇಳಿಯೊಳಗೆ ಪರಿವು ಉದದಿ ಪರ್ಯಂತರಿ ತರುವಾಯದಲ್ಲಿ ರಮಿಸಲ್ಲಿ ತಮ್ಮಯ್ಯನಾಗಿ ತೋರದಲೆ ವಿಧಿ ನಿಷೇಧಗಳ ಆಚರಿಸಲು ಬುಧರು ಭಗವದ್ರೂಪ ಸರ್ವತ್ರ ಚಿಂತನೆ ಬರು ತ್ಯಜಿಸುವ ರಕ್ಷಣೆ ಕರ್ಮಗಳ. ಇದು ಭಾಳ ಮುಖ್ಯವಾದಂಥ ವಿಷಯ. ಇದು ನುಡಿಗಳ ಸಹಜವಾಗಿದ್ರೆ ಸರಳವಾಗಿ ತರಿಸ್ತದೆ, ಆದರೆ ಆಳವಾದಂಥ ತತ್ವಗಳನ್ನು ಬಹಳ ಅಡಗಿವೆ ಇದರಲ್ಲಿ. ಇದು ಅನ್ಲಿಕ್ಕೆ ಸಸಾರವಾಗಿದೆ, ಯಾಕಂದರೆ ಒತ್ತಾಕ್ಷರ ಸಂಧಿಗಳ ಶಬ್ದಗಳ ಕಡಿಮೆ ಇದೆ. ಆದರೆ ಇಲ್ಲಿ ಇದಂಥ ನಾವು ಹೇಗಿರಬೇಕು ಅನ್ನೋದನ್ನು ಬಹಳ ಆಳವಾಗಿ ಹೇಳಿಕೊಟ್ಟಿದ್ದಾರೆ. ನದ ಮತ್ತು ನದಿ ಏನು ಡಿಫ್ರೆನ್ಸು? ನದಿ ಅಂತಂದರೆ ಸ್ತ್ರೀ ನದಿ ಅಂತ ಹೇಳ್ತೀವಿ, ನದ ಅಂತಂದರೆ ಪುರುಷ ನದಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅಲ್ಲಿ ಈ ಪಶ್ಚಿಮಕ್ಕೆ ಹೋಗೋದಂಥದ್ದು ನದ ಅಂತ ಹೇಳ್ತೀವಿ, ಪೂರ್ವಕ್ಕೆ ಹೋಗೋದಂಥದ್ದೆಲ್ಲ ನದಿಗಳು ಅಂತ ಹೇಳ್ತೀವಿ. ಸೊ ಅಲ್ಲಿ ಅಭಿಮಾನ ದೇವತೆಗಳು ಪುರುಷ ಸ್ತ್ರೀಗಳಲ್ಲಿ ಇರ್ತಾರೆ ಅಂತ. ಈ ನದಿಗಳೊಳಗೆ ಪರಿಯುವವು ಅಂದರೆ ಬೇರೆ 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 ಪ್ರವಾಹ ಬಂದು ಸಮುದ್ರದಲ್ಲಿ ಸೇರ್ಕೊಂಡ್ಬಿಡ್ತವೆ. ಅಲ್ಲಿ ಪರ್ಯಂತರದಲ್ಲಿ ತರುವಾಯದಲ್ಲಿ ರಮಿಸಲಿ ತಮ್ಮಯ್ಯನಾಗಿ ತೋರದಲ್ಲಿ ಅಲ್ಲಿ ಏಕಾಕಾರ ಆಗಿಬಿಡ್ತದೆ. ಅಲ್ಲಿ ಬೇರೆ ಬೇರೆ ಇರೋದಿಲ್ಲ, ಅಲ್ಲಿ ಎಲ್ಲ ನದಿಗಳು ಬೇರೆ ಬೇರೆ ಇರ್ತವೆ. ಆದರೆ ಅಲ್ಲಿ ಸಮುದ್ರದಲ್ಲಿ ಹೋಗಿ ಸೇರ್ಕೊಂಡ ಮೇಲೆ ಎಲ್ಲ ಒಟ್ಟಿಗೆ ಆಗಿಬಿಡ್ತಾರೆ. ಎಲ್ಲ ಅಲ್ಲೇ ರಮಣೆ ಮಾಡ್ತಾರೆ. ತನ್ಮಯನಾಗಿ ತೋರದಲ್ಲಿ ವಿಧಿ ನಿಷೇಧಗಳ ಆಚರಿಸಲು ಬುಧರು ಭಗವತ್ ರೂಪ ಸರ್ವತ್ರ ಚಿಂತನೆ ಬರಲು ತ್ಯಜಿಸುವರು ಅಖಿಳ ಕರ್ಮಗಳ. ಅದು ಇವಾಗ ವಿಧೇಯ ನಿಷೇಧಗಳ ಕರ್ಮಗಳನ್ನು ನಮಗೆ ಭಗವಂತ ನಿಯಮವನ್ನು ಹಾಕಿಕೊಟ್ಟಿದ್ದಾನೆ. ಯಾವುದು ವಿಧಿ ಇದೆ, ಯಾವುದು ನಿಷೇಧ ಇದೆ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ನಮಗೆ ಭಗವಂತ ಶಾಸ್ತ್ರದ ದ್ವಾರ ಹೇಳಿಕೊಟ್ಟಿದ್ದಾನೆ. ಆ ರೀತಿಯಾಗಿ ಮಾಡಬೇಕು. ಇನ್ನು ಎಲ್ಲಿ ಶ್ರೇಷ್ಠವಾದಂಥದ್ದು ಬುಧರು ಅಂತಾರೆ, ಈ ಜ್ಞಾನಿಗಳು ಏನು ಮಾಡ್ತಾರೆ, ಅವ್ರು ಎಲ್ಲ ಕಡೆಯೂ ಭಗವಂತ ಚಿಂತನೆ ಮಾಡಿಬಿಡ್ತಾರೆ. ಅವಾಗ ಏನಾಗ್ತದೆ, ಭಗವದ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ಎಲ್ಲ ಕಡೆಯೂ ಭಗವದ್ ರೂಪ ಚಿಂತನೆ ಅವ್ರು ಬಂದುಬಿಡ್ತದೆ.
ಅವಾಗೆ ತ್ಯಜಿಸುವರು ಅಖಿಳ ಕರ್ಮಗಳ, ಇದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಆಗ್ತದೆ. ಅದೇ ಅವಾಗ ಬೇರೆ ಕರ್ಮಗಳನ್ನು ಬಿಟ್ಟು ಬಿಡ್ತಾರೆ ಅಂತ ಒಟ್ಟು ಈ ರೀತಿ ಅರ್ಥ ಬರ್ತದೆ. ಹಾಗಲ್ಲ, ಅವರು ಅಸಂಪ್ರಜ್ಞ ಸಮಾಧಿ ಹೋಗ್ತೀವಿ, ಅವರು ಧ್ಯಾನ ಮಾಡುವಾಗ ಅಸಂಪ್ರಜ್ಞಾತ ಸಮಾಧಿ ಒಳಗೆ ಹೋಗ್ಬಿಡ್ತಾರೆ. ಅಂತಂದ್ರೇನು, ಹೊರಗಡೆ ಏನು ಅಷ್ಟು ಭಗವಂತನ ಚಿಂತನೆಯಲ್ಲಿ ಲೀನಾಗಿರ್ತಾರೆ. ಆದರೆ ಅವಾಗ ಸಂಧ್ಯಾವಂದನದ ಸಮಯ ಆಗಿರ್ತದೆ, ಅವಾಗ ಅದು ಸಂಧ್ಯಾನ ಮಾಡೋದಿಲ್ಲ. ಆವಾಗ ಅದಕ್ಕೇನು, ಯಾವಾಗ ಅವರು ಭಗವಂತನ ಚಿಂತೆಯಲ್ಲಿ ಮಗ್ನ ಆಗಿರ್ತಾರೋ, ಸಂಧ್ಯಾವಂದನದ ಸಮಯ ಅದು ಕೂಡ ಮಾಡಿರೋದಿಲ್ಲೋ, ಅಂಥ ಕರ್ಮಗಳನ್ನು ತ್ಯಾಗ ಮಾಡ್ತಾರೆ ವಿನ ಸರಿಯಾಗಿ ಇದ್ದಾಗ ಭಗವಂತನ ಚಿಂತನೆ ಯಾವಾಗೋ ಮಾಡಿಬಿಟ್ಟು ಆಮೇಲೆ ಕರ್ಮಗಳನ್ನು ಬಿಟ್ಟು ಬಿಡ್ತಾರೆ ಅಂತ ಅನ್ನೋದನ್ನು ಅರ್ಥ ಸರ್ವಥಾ ಮಾಡಬಾರ್ದು ಅಂತೆಲ್ಲ. ಅಲ್ಲಿ ಅದಕ್ಕೆ ಇಲ್ಲಿ ಅದೆಲ್ಲ ಪ್ರತಿಯೊಂದು ಕರ್ಮಗಳು ಮಾಡುವಾಗ ಭಗವಂತನ ಸಮರ್ಪಣೆ ಮಾಡ್ತಾರೆ. ಆಯಾ ಸ್ಥಾನದಲ್ಲಿ ಭಗವಂತನ ಚಿಂತನೆ ಮಾಡ್ತಾರೆ. ಆಯಾ ಕರ್ಮಗಳು ಮಾಡುವಾಗ ಭಗವಂತನ ಚಿಂತನೆ ಮಾಡ್ತಾರೆ, ಮಾಡಿ ಅಲ್ಲೇ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಈ ಸತತವಾಗಿ ನಡೆಯುವಾಗ ಆ ಕಾಲಕ್ಕೆ ಏನು ಕರ್ಮಗಳು ಮಾಡಬೇಕು ಅದನ್ನು ಬಿಟ್ಟು ಹೋಗ್ತದೆ. ಯಾಕಂದ್ರೆ ಅದು ಆಲ್ರೆಡಿ ಭಗವಂತನ ಚಿಂತನೆಯಲ್ಲಿ ಇರ್ತಾರೆ ಅವರು. ಅಂಥ ಕರ್ಮಗಳು ಬಿಡ್ತಾರೆ ವಿನಃ ದಿನ ಮಾಡುವಂಥ ಕರ್ಮಗಳು ಬಿಡ್ತಾ ಇರ್ತಾರೆ. ಸರ್ವಥಾ ನಾವು ಆ ರೀತಿಯಾಗಿ ತಿಳ್ಕೊಬಾರ್ದು. ಇದು ಆಮೇಲೆ ಅಲ್ಲಿ ಭಗವಂತನಿಗೆ ಸತತವಾಗಿ ಸಮರ್ಪಣೆ ಮಾಡ್ತಾ ಇರ್ತದೆ ಆಮೇಲೆ ಅವರು ಕರ್ಮಗಳ ಫಲವನ್ನು ಅಪೇಕ್ಷೆ ಮಾಡೋದಿಲ್ಲ ಅಂತ. ಸಕಲ ಕರ್ಮಗಳ ತ್ಯಜಿಸುವರು ಅಖಿಲ ಕರ್ಮಗಳ ಅಂತಂದ್ರೇನು, ಕರ್ಮಗಳನ್ನು ಮಾಡೋದಂಥ ಬಿಡ್ತಾರೆ ಅಂತ ಒಂದು ರೀತಿ ಆಯಿತು. ಅವರು ಎಂದೇನು ಅಸಂಪ್ರಜ್ಞ ಸಮಾಧಿಯಲ್ಲಿ ಹೋದಾಗ ಆಯಿತು ಅಂತ ಆಯಿತು. ಇನ್ನೊಂದು ಏನಂತಂತಂದರೆ, ಅವ್ರು ಕರ್ಮದ ಫಲದ ಆಶೆ ಮಾಡೋದಿಲ್ಲ. ಅವ್ರು ಕರ್ಮ ಮಾಡ್ದಂಗೆ ಆಗೋದಿಲ್ಲಲ್ಲ, ಕರ್ಮ ಮಾಡ್ತಾರೆ, ಅದರ ಫಲದ ಆಶೆಯನ್ನು ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದನ್ನು ಕರ್ಮಗಳನ್ನು ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಉದ್ದೇಶ ಮಾಡ್ತಾಯಿದ್ದಾರೆ. ಇವಾಗ ನಾನು ನೋಡಿ, ಇದನ್ನು ಭಗವಂತನೇ ಪ್ರೀತಿ ಆಗಲಿ ಅಂತ ಉದ್ದೇಶ ಮಾಡ್ತಾಯಿದ್ದಾರೆ. ಇದರಿಂದ ನನಗೆ ಯಾವುದೋ ಒಂದು ಅಭಿಲಾಷೆಗಳಲ್ಲಿ ಇಲ್ಲ. ನನಗೆ ಇದನ್ನು ಮಾಡುವಂಥ ಕರ್ಮ ಭಗವಂತ ನನಗೆ ಇದು ಅಧ್ಯಯನ ಮಾಡಲಿಕ್ಕೆ ಹಚ್ಚಿದ ಅಂತ ಸಂತೋಷ ಪಡ್ತೀನಿ. ತುಂಬ ಕಡಿಮೆ ಜನ ನೋಡ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ನನಗೆ ಬರೀ ಎಲ್ಲರಿಗೂ ತಲುಪಬೇಕು, ಎಲ್ಲರೂ ಇದರದ್ದು ಲಾಭವನ್ನು ಎಲ್ಲರಿಗೂ ಪಡೆಯಬೇಕು ಅನ್ನೋದು ಒಂದನ್ನು ಕಳಕಳಿ ಅಷ್ಟೇ ವಿನಃ ಇದರಿಂದ ನಮಗೆ ಬೇರೆ ರೀತಿಯಾದಂಥ ಲಾಭ ಆಗಬೇಕು ಅಂತ ನಮಗೆ ಸರ್ವಥಾ ನನಗೆ ಆಶೆ ಇಲ್ಲ. ಆದರೆ ಇದನ್ನು ಎಷ್ಟೇ ಜನ ಕೇಳಲಿ, ಕಡಿಮೆ ಜನ ಕೇಳ್ತಾರಲ್ಲ, ಸರಿ, ಭಗವಂತನೇ ಇಚ್ಛೆ. ಆದರೆ ಭಗವಂತ ನನಗಿದು ಅಧ್ಯಯನ ಮಾಡೋಕ್ಕೆ ಹಚ್ಚಿದಾನಲ್ಲ, ಇವಾಗ ನಾನು ಹೇಳಬೇಕು ಅಂತಾರೆ ಅಧ್ಯಯನ ಮಾಡಬೇಕು. ನಾನು ಈಗ 15 ನಿಮಿಷ ಹೇಳ್ತಂತಂದರೆ 1 ಗಂಟೆ ಅಧ್ಯಯನ ಮಾಡಿರ್ತೀನಿ. ಸೊ ನನಗೆ ಅಧ್ಯಯನ ಮಾಡಿ ಇನ್ನೊಬ್ರಿಗೊಂದಿಷ್ಟು ಹೇಳೋ ಹಾಗೆ ಭಗವಂತ ಯೋಗ್ಯತೆ ನನಗೆ ಕೊಟ್ಟಿದ್ದಾನಲ್ಲೇ, ಅವನೇ ಮಾಡಿಸ್ತಾ ಇದ್ದಾನೆ. ಇದೊಂದು ಭಗವಂತನ ಸೇವೆ ಅಂತ ಭಾವನೆ ಪೂರ್ವಕವಾಗಿ ಭಗವಂತ ಮಾಡಿಸ್ತಾ ಇದ್ದಾನಲ್ಲೇ, ಇದರಲ್ಲೇ ನನಗೆ ಬಹಳ ಸಂತೋಷ, ಬಹಳ ಆನಂದ ಆಗ್ತಾಯಿದೆ. ಅದಕ್ಕೆ ನೀವು ಈ ಆನಂದವನ್ನು ಎಲ್ಲರಿಗೂ ಸಿಗಲಿ ಅಂತ ಒಂದೇ ಉದ್ದೇಶವಿದೆ, ನನಗೆ ಮತ್ತೊಂದೇನಿಲ್ಲ. ಗುರುಗಳ ಅನುಗ್ರಹ ಆಗಬೇಕು, ಎಲ್ಲರಿಗೂ ಈ ರೀತಿಯಾದಂಥ ಆನಂದ ಸಿಗಲಿ ಅಂತ ಗುರುಗಳಿಗೆ ಪ್ರಾರ್ಥನೆ ಮಾಡ್ತೀನಿ. ಗುರುಗಳೇ ಎಲ್ಲರಿಗೂ ಈ ಆನಂದವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣಾ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.